ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಇಲ್ಲೊಂದು ವಿಸಿಟಿಂಗ್ ಕಾರ್ಡನ್ನು ತೋರಿಸಿದ್ದೀನಿ. ಸೊ ಈ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಫೈಲ್ ಮೆನುಗೆ ಹೋಗಿ ನೀವು ಹೊಸ ಒಂದು ಪೇಜನ್ನು ತಗೋಬೇಕಾಗುತ್ತೆ. ಸೊ ಇಲ್ಲಿ ಪೇಜಲ್ಲಿ ನಾನು ಎಷ್ಟು ಬೇಕು, ನನಗೆ 2 ಪೇಜ್ ಬೇಕಿರೋದ್ರಿಂದ 2 ಪೇಜನ್ನು ನಾನು ತಗೊತಾ ಇದ್ದೀನಿ. ಇಲ್ಲಿ ಇಂಚಸ್ ಅಲ್ಲಿ ತಗೋತೀನಿ. 3.5 ಇಂಟು 2 ಇಂಚಸ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಅನ್ನು ನಾವು ರೆಡಿ ಮಾಡ್ತೀವಿ. ಅದೇ ರೀತಿಯಾಗಿ ಪೇಜ್ ಬಂತು. ಸೊ ಈಗ ಪೇಜಿನನ್ನು ನಾವು ರೆಕ್ಟಾಂಗಲ್ ಟೂಲ್ ಸೈಡ್ ಇಂದ ಒಂದು ಔಟ್ಲೈನ್ ಅನ್ನು ಹಾಕೊತಾ ಇದ್ದೀನಿ. ಒಂದು ಔಟ್ಲೈನ್ ಅನ್ನು ತಗೊಂಡಿದ್ದೀನಿ. ಸೊ ಈಗ ವಿಂಡೋ ಮೆನುಗೆ ಹೋಗಿ ವ್ಯೂ ಅಲ್ಲಿ ಹೋಗಿ ರೂಲರ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಶೋ ರೂಲರ್ಸ್ ಅನ್ನು ತಗೊಳ್ಳಿ. ಸೊ ಈಗ ನಾನು ರೂಲರ್ ಅನ್ನು ಸೆಟ್ ಮಾಡ್ತೀನಿ. ರೂಲರ್ ಅನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ರೆಕ್ಟಾಂಗಲ್ ಟೂಲ್ ಸಹಾಯದಿಂದ ಇದನ್ನ ಸೆಲೆಕ್ಷನ್ ಟೂಲ್ ಸಹಾಯದಿಂದ ಈ ಒಂದು ಶೇಪ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಲರ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಅನ್ನು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಪೆನ್ ಟೂಲ್ ಸಹಾಯದಿಂದ ಒಂದು ಶೇಪ್ ಅನ್ನು ತಗೋತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಶಿಫ್ಟ್ ಕೀಯನ್ನು ಇಟ್ಕೊಂಡು ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಕೀಯನ್ನು ಹಿಡಿದಿದ್ದೀನಿ. ಈ ರೀತಿಯಾಗಿ ಈಗ ಮೂವ್ ಟೂಲ್ ಸೆಲೆಕ್ಷನ್ ಟೂಲ್ ಅನ್ನು ತಗೊಂಡಿದ್ದೀನಿ. ಲೈಟ್ ಗ್ರೀನ್ ಅನ್ನು ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪೆನ್ ಟೂಲ್ ಸಹಾಯದಿಂದ ಇನ್ನೊಂದು ಶೇಪ್ ಅನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ತ್ರಿಭುಜಾಕಾರದಲ್ಲಿ ಒಂದು ಶೇಪ್ ತಗೊಂಡಿದ್ದೀನಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಸಹಾಯದಿಂದ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಶೇಪ್ ಅನ್ನು ಕುದುರಿಸ್ತಾ ಇದ್ದೀನಿ. ಅದೇ ರೀತಿ. ಸೊ ಈಗ ನನಗೆ ಕೆಳಗಡೆ ಒಂದು ಶೇಪ್ ಬೇಕಿರುತ್ತೆ. ಸೊ ಆ ಶೇಪ್ ಅನ್ನು ತಗೊಳ್ಳಿಕ್ಕೆ ಮತ್ತೆ ಪೆನ್ ಟೂಲ್ ಅನ್ನು ತಗೊಳ್ತಾ ಇದ್ದೀನಿ. ಪೆನ್ ಟೂಲ್ ಅನ್ನು ತಗೊಂಡು ಇಲ್ಲಿ ನಾನು ಶೇಪ್ ಅನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಬೇಕದು. ನೆಕ್ಸ್ಟ್ ಶಿಫ್ಟ್ ಹಿಡಿದು ಈ ರೀತಿ ಶೇಪ್ ಬರುತ್ತೆ.
ಈಗ ಸೆಲೆಕ್ಷನ್ ಟೂಲ್ನ ಸೈಡಿಂದ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ಬೇಕು ನೀವು. ಸರಿ, ನೆಕ್ಸ್ಟ್ ಪೆನ್ ಟೂಲ್ನ ಸೈಡಿಂದ ನಾನು ಶೇಪ್ ಅಂತ ತಗೋಬೇಕು ನೀವು. ಅದನ್ನು ಇಲ್ಲಿ ಸೈಡಿಗೆ ತಗೊಂಡು ಆಮೇಲೆ ಅಲ್ಲಿ ನಾನು ಜೋಡಿಸ್ತೀನಿ. ಶಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡ್ಕೊಳ್ಳಿ. ಕಲರನ್ನು ಅಪ್ಲೈ ಮಾಡಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಮೂಲಕ ಸೆಟ್ ಮಾಡ್ಕೊಳ್ಳಿ. ಈಗ ಇದರ ಒಂದು ಔಟ್ಲೈನ್ ಅನ್ನು ಸೇರಿದ್ದೇವೆ ಬರುತ್ತೆ. ಸೇರಿದ್ದೇವೆ ಪೇಜ್ ಮೂವ್. ನೆಕ್ಸ್ಟ್ ಬೇಕಾದ್ರೆ ಇನ್ನು ಲೈಟ್ ಕಲರ್ಸ್ ಅನ್ನು ಅಪ್ಲೈ ಮಾಡಿ. ನೋಡಿ ಈ ರೀತಿಯಾಗಿ ಸೆಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ಶೇಪನ್ನು ತಗೋಬೇಕು. ಅದಕ್ಕೂ ಕೂಡ ಪೆನ್ ಟೂಲನ್ನು ಸೈಡಿಂದ ತೊಗೊತಾ ಇದ್ದೀನಿ. ನೋಡಿ ಈಗ ನಾನು ಶಿಫ್ಟನ್ನು ಹಿಡ್ಕೊತಾ ಇದ್ದೀನಿ. ಶಿಫ್ಟಿನ ಸೈಡಿಂದ ನಾನು ಇದರಿಂದ ಶೇಪನ್ನು ತಗೊತಾ ಇದ್ದೀನಿ. ಈಗ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಸೈಡಿಂದ ಇಲ್ಲಿ ಶೇಪನ್ನು ಚೇಂಜ್ ಮಾಡ್ಕೊಂಡು ಸೇರಿದ್ದೇವೆ. ಶೇಪನ್ನು ತಗೊಂಡು ಈ ಶೇಪಿಗೂ ಕೂಡ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಔಟ್ಲೈನನ್ನು ಸ್ಟ್ರೋಕನ್ನು ನೀವು
ಡನ್ ಮಾಡಿ. ನೆಕ್ಸ್ಟ್ ಈಗ ನಾನಿಲ್ಲಿ ಗ್ರೈಡ್ ಲೈನ್ಸ್ ಅನ್ನು ತೆಕ್ಕೊಂಡಿದ್ದೀನಿ. ಸೊ ಗ್ರೈಡ್ ಲೈನ್ಸ್ ಅನ್ನು ತಗೊಂಡ ನಂತರ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಲೋಗೋನ ಹಾಕ್ಬೇಕು. ಸೊ ನನ್ನ ಲೋಗೋನ ನಾನೇ ಡಿಸೈನ್ ಮಾಡ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ಎಲಿಪ್ಸ್ ಟೂಲ್ ಅನ್ನು ತಗೊಳ್ತಾ ಇದ್ದೀನಿ. ಎಲಿಪ್ಸ್ ಟೂಲ್ ಅನ್ನು ತಗೊಂಡು ಈ ಜಾಗದಲ್ಲಿ ನಾನು ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಔಟ್ಲೈನ್ ಅನ್ನು ಕೊಡ್ತಾ ಇದ್ದೀನಿ. ಸೊ ಈ ಔಟ್ಲೈನ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೆಸ್ಟ್ ಟೂಲ್ನ ಸೈಡಿಂದ ಇಲ್ಲೊಂದು ಟೆಸ್ಟ್ ಅನ್ನು ಬರ್ಕೊತಾ ಇದ್ದೀನಿ. ಇಲ್ಲೊಂದು ಲೋಗೋನ ಮಾಡಿ ಇಟ್ಕೊಂಡಿದ್ದೀನಿ. ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಲೋಗೋ ರೆಡಿ ಮಾಡ್ತೀನಿ. ಸೊ ಈಗ ನನಗೆ ಟೆಸ್ಟ್ ಅನ್ನು ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಟೆಸ್ಟ್ ಅನ್ನು ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ಸೆಟ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಪೇಜಿಗೆ ನಾವು ಮಾಡೋಣ. ನೆಕ್ಸ್ಟ್ ಇಲ್ಲಿಗೆ ಒಂದು ಔಟ್ಲೈನ್ ಅನ್ನು ತಗೊಳ್ಳಿ. ರೆಕ್ಟಾಂಗಲ್ ಶೇಪ್ನ ಸೈಡಿಗೆ ನೆಕ್ಸ್ಟ್ ಇಲ್ಲಿ ನಾನು ರೆಕ್ಟಾಂಗಲ್ ಟೂಲ್ನ ಸೈಡಿನ ಮಧ್ಯಭಾಗದಲ್ಲಿ ಒಂದು ಶೇಪ್ ಅನ್ನು ಹಾಕ್ತೀನಿ. ಇದಕ್ಕೆ ಕಲರ್ ಅನ್ನು ಫಿಲ್ ಮಾಡ್ಕೊತೀನಿ.
ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪೆನ್ ಟೂಲ್ನ ಸಹಾಯದಿಂದ ಶೇಪನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಡಾರ್ಕ್ ಕಲರನ್ನು ಅಪ್ಲೈ ಮಾಡಿ. ಔಟ್ಲೈನನ್ನು ಕಮ್ಮಿ ಮಾಡ್ಕೊಳ್ಳೋಣ. ಸೊ ಇದಕ್ಕೂ ಕೂಡ ನೀವು ಔಟ್ಲೈನನ್ನು ಕಮ್ಮಿ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ ದೊಡ್ಡದು ಮಾಡ್ಕೊಳ್ಳಿ. ಸೊ ಈಗ ಪೆನ್ ಟೂಲ್ನ ಸಹಾಯದಿಂದ ಇನ್ನೊಂದು ಶೇಪನ್ನು ತಗೊಳ್ಳಿ. ಇದಕ್ಕೆ ಲೈಟ್ ಕಲರ್ಸ್ ಅನ್ನು ಅಪ್ಲೈ ಮಾಡಿ. ಮೊದಲನೇ ಶೇಪಿಗೆ ನಾನು ಲೈಟ್ ಕಲರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಲೈ ಮಾಡಿದೆ. ಸೊ ಈಗ ಕೆಳಗೆ ನಾವು ಸೇಮ್ ಇಲ್ಲಿರುವಂಥ ಶೇಪನ್ನು ಇಲ್ಲಿ ತಗೋಬೇಕು. ಸೊ ಇದಕ್ಕೂ ಕೂಡ ಪೆನ್ ಟೂಲ್ನ ಸಹಾಯದಿಂದ ನಾನು ಕ್ಲಿಕ್ ಮಾಡ್ಕೊಂಡು ತಗೊತಾ ಇದ್ದೀನಿ. ಸೊ ಈಗ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಲರನ್ನು ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಪೆನ್ ಟೂಲ್ನ ಸಹಾಯದಿಂದ ಕೆಳಭಾಗದಲ್ಲಿ ಇನ್ನೊಂದು ಶೇಪನ್ನು ನೀವು ಅಪ್ಲೈ ಮಾಡಬೇಕು. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅನ್ನು ತಗೊಳ್ಳಿ. ಈ ರೀತಿಯಾಗಿ ಸೆಲೆಕ್ಷನ್ ಮಾಡಿದ್ದೀನಿ. ಇದಕ್ಕೆ ನಾನು ಲೈಟ್ ಕಲರ್ಸ್ ಅನ್ನು ಅಪ್ಲೈ ಮಾಡಬೇಕಿರುತ್ತೆ. ಸೊ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್ ಅಪ್ಲೈ ಆಗಿರುತ್ತೆ. ಇದನ್ನ ಲೈಟ್ ಕಲರ್ಸ್ ಮಾಡ್ಕೋಬೇಕು. ಸೊ ಇದನ್ನ ನಾನು ಸೆಟ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿಯೂ ಕೂಡ ನಾನು ಇಲ್ಲೊಂದು ಶೇಪ್ ಅನ್ನು ತಗೋಬೇಕಾಗುತ್ತೆ. ಅದಕ್ಕೆ ಪೆನ್ ಟೂಲ್ನ ಸಹಾಯದಿಂದ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ.
ಇಲ್ಲಿಗೆ ಡ್ರ್ಯಾಗ್ ಮಾಡಿಕೊಂಡು ಇಷ್ಟು ಫೈನಲ್ವರೆಗೆ ತಗೋಬನ್ನಿ. ನೆಕ್ಸ್ಟ್ ಇಲ್ಲಿ ಬೇಕಂತ ಕಲರ್ಸ್ ಸೆಲೆಕ್ಟ್ ಟೂಲ್ನ ಸಹಾಯದಿಂದ ಕಲರ್ ಅನ್ನು ಓಪನ್ ಮಾಡಿಕೊಡ್ರಿ. ಇಲ್ಲಿ ನಮಗೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅನ್ನು ತಗೊಳ್ಳಿ. ಈ ರೀತಿಯಾಗಿ ಶೇಪ್ ಅನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದನ್ನೀಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಈ ಪೇಜನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇಡೀ ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜಿ ಅನ್ನು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ, ಗ್ರೂಪ್ ಆಗಿದೆ. ಸೊ ಈಗ ನಾನು ಇಲ್ಲಿ ಹೇಗೆ ಲೋಗೋಗಳನ್ನೆಲ್ಲ ಸೆಟ್ ಮಾಡಿದ್ದೀನಿ ಅದೇ ರೀತಿ ಪೇಜ್ಗಳಿಗೆ ಫೋನ್ ನಂಬರು ಡೀಟೇಲ್ಸ್ ಅನ್ನು ನಾನು ಸೆಟ್ ಮಾಡಬೇಕಿರುತ್ತೆ. ಸೊ ನಾನು ಮೊದಲು ಟೆಸ್ಟ್ ಟೂಲ್ನ ಸೈಡಿಂದ ನಾನು ಒಂದು ಟೆಸ್ಟನ್ನು ನಾನು ಬರ್ಕೊತಾ ಇದ್ದೀನಿ. ಟೆಸ್ಟ್ನ ಕಲರ್ ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೀವು ನೆಕ್ಸ್ಟ್ ನಾನು ಲೋಗೋಗಳನ್ನು ತಗೋಬೇಕಿರುತ್ತೆ. ಕಂಟ್ರೋಲ್ ಶಿಫ್ಟ್ ಪಿ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ಪಿ ಪ್ರೆಸ್ ಮಾಡಿದರೆ ಪ್ಲೇಸ್ ಅಂತ ಬರುತ್ತೆ. ಸೊ ಆ ಪ್ಲೇಸಲ್ಲಿ ನಾವೊಂದು ಲೋಗೋಗಳನ್ನು ಇಲ್ಲಿದೆ ಅಲ್ಲಿಗೆ ಹೋಗಿ ಲೋಗೋವನ್ನು ತಗೋತೀನಿ. ಲೋಗೋನ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಬೋದು ಅಥವಾ ನೀವು ಆನ್ಲೈನಿಂದ ತಗೋಬಹುದು. ನೋಡಿ ಎಲ್ಲ ಟೆಸ್ಟ್ ಟೂಲ್ನ ಸಹಾಯದಿಂದ ನಾನಿಲ್ಲಿ ಟೆಸ್ಟನ್ನೆಲ್ಲ ಆಲ್ರೆಡಿ ಬರ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ಬೇಕಂದ್ರೆ ಸೆಲೆಕ್ಷನ್ ಟೂಲ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರನ್ನು ಅಪ್ಲೈ ಮಾಡಿ.
ನೋಡಿ. ನೋಡಿ ಈಗ ಈ ಎಲ್ಲ ಒಂದು ಇದನ್ನು ತಗೊಂಡು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿದ್ದೀನಿ. ಕಂಟ್ರೋಲ್ ಜಿ ಇಲ್ಲಿಯೂ ಹಾಗೆ ಈ ಪೇಜನ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಫುಲ್ಲು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಎರಡು ಫ್ರಂಟ್ ಆ್ಯಂಡ್ ಬ್ಯಾಕ್, ಫ್ರಂಟ್ ಸೈಡ್ ಹೇಗೆ ಬೇಕು ಮತ್ತು ಬ್ಯಾಕ್ ಸೈಡ್ ನಮಗೊಂದು ವಿಸಿಟಿಂಗ್ ಕಾರ್ಡ್ ಯಾವ ರೀತಿಯಾಗಿ ಬೇಕು ಅನ್ನೋದನ್ನು ಡಿಸೈನ್ ಮಾಡಿದ್ದೀನಿ. ನೀವು ಕೂಡ ಡಿಸೈನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.